ಎಲ್ಲರಿಗೂ ನಮಸ್ಕಾರ. ರಾಶಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಮಮತಾ. ಇವತ್ತಿನ ಸ್ಪೆಷಲ್ ರೆಸಿಪಿ ದಿಢೀರ್ ಕಜ್ಜಾಯ. ಈ ಕಜ್ಜಾಯ ಮಾಡೋದಂತೂ ತುಂಬಾನೇ ಸುಲಭ, ಜಾಸ್ತಿ ಸಮಯನೂ ಕೂಡ ಬೇಕಾಗಿಲ್ಲ. ತುಂಬಾನೇ ಕಡಿಮೆ ಸಮಯದಲ್ಲಿ ತುಂಬಾನೇ ರುಚಿಯಾದಂತಹ ನಮ್ಮ ಟ್ರೆಡಿಷನಲ್ ಫುಡ್ ಆದಂತಹ ಕಜ್ಜಾಯನ ಮಾಡೋದೇಗೆ ಅಂತ ನೋಡೋಣ. ನಾನಿಲ್ಲಿ ರಾತ್ರಿ ಇಡೀ 1 ಕಪ್ ಆಗೋಷ್ಟು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಆದಷ್ಟು ಅಕ್ಕಿ ದಪ್ಪ ಅಕ್ಕಿನೇ ತೊಗೊಳ್ಳಿ. ದೋಸೆ ಮತ್ತು ಇಡ್ಲಿಗೆ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿನೇ ತೊಗೊಂಡ್ರೆ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. 1 ಕಪ್ ಅಕ್ಕಿಗೆ ನಾನಿಲ್ಲಿ 3/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. 3 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ದೊಡ್ಡದು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಬದಲು ಒಣ ಕೊಬ್ಬರಿನೂ ಕೂಡ ನೀವು ಹಾಕ್ಕೊಳ್ಬೋದು. ಇವಾಗ ನಾನಿಲ್ಲಿ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಈ ಸ್ವೀಟ್ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡಿಕೊಟ್ರೆ ಮನೆಯವರೆಲ್ಲ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ತೆಂಗಿನಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಮತ್ತು ಬೆಲ್ಲ, ಏಲಕ್ಕಿ ಮತ್ತು ಬಾಳೆಹಣ್ಣು ಕೂಡ ಇದ್ರ ಜೊತೆನೇ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಈಗ ಎಲ್ಲನೂ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಬೇಕು. ನಿಮ್ಗೇನಾದರೂ ಕಜ್ಜಾಯ ತಿನ್ನಬೇಕು ಅಂತ ಅನಿಸಿದ್ರೆ ದಿಢೀರಂತ ಈ ರೀತಿ ಕಜ್ಜಾಯನ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾರು ಬೇಕಾದರೂ ತುಂಬಾ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇನ್ನೊಂದು ಸರಿ ರುಬ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ರುಬ್ಬಿದ್ದಾಗಿದೆ. ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಮೂಲಿ ಕಜ್ಜಾಯ ಮಾಡಬೇಕು ಅಂದರೆ ತುಂಬಾ ಪ್ರೋಸೆಸ್ ಇರುತ್ತೆ. ಅದರಲ್ಲೂ ಪಾಕ ಸರಿ ಬಂದಿಲ್ಲ ಅಂದರೆ ಕಜ್ಜಾಯನೇ ಸರಿ ಬರಲ್ಲ. ಆದರೆ ಈ ಕಜ್ಜಾಯ ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲ. ದಿಢೀರಂತ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಎಳ್ಳು, ಗಸಗಸೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ ನಾನು ಮಾಡ್ತಿರುವಂಥ ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದಕ್ಕೆ ಚಿಟಿಕೆ ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ತಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ. ಈ ಕಡೆ ಎಣ್ಣೆನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈ ರೀತಿ ಸೌಟಲ್ಲಿ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಎಣ್ಣೆಗೆ ಬಿಡಿ. ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕಜ್ಜಾಯನ ಕರ್ಕೊಳ್ಬೇಕು. ಇವಾಗ ಒಂದು ಸೈಡ್ ಬೆಂದಮೇಲೆ ಕಜ್ಜಾಯನ ಈ ರೀತಿ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. 2 ಕಡೆನೂ ತಿರುವಾಕೊಂಡು ಬೇಯಿಸ್ಕೊಳ್ಳಿ. ಕಜ್ಜಾಯ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕಜ್ಜಾಯಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ ಹಾಕ್ಕೊಂಡಿರೋದ್ರಿಂದ ತಿನ್ನಬೇಕಾದ್ರಂತೂ ತುಂಬಾ ಸೂಪರಾಗಿರುತ್ತೆ. ಮಧ್ಯ ಎಳ್ಳು ಸಿಗ್ತಾ ಇದ್ರೆ ಬಾಯಿಗೆ ಏನು ಸಖತ್ತಾಗಿರುತ್ತೆ. ತಿನ್ನಬೇಕಾದ್ರಂತೂ ತುಂಬಾ ಸೂಪರಾಗಿರುತ್ತೆ. ನೋಡಿ, ಇಷ್ಟು ಕರ್ಕೊಂಡ್ರೆ ಸಾಕು. ಇವಾಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ಬೇರೆ ಇನ್ನೊಂದು ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ತಗೋಬೇಕು. ಕಜ್ಜಾಯ ಅಂದ್ರೇ ಹಾಗೆ ಅಲ್ವಾ, ಸ್ವಲ್ಪ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ತುಂಬಾ ಸೂಪರಾಗಿರುವಂತಹ ದಿಢೀರ್ ಕಜ್ಜಾಯ ರೆಡಿಯಾಗಿದೆ. ತುಂಬಾ ಸೂಪರಾಗಿರುತ್ತೆ. ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ತಿನ್ನೋದಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ. ಒಂದು ಕಜ್ಜಾಯ ತಿಂದಮೇಲೆ ಇನ್ನೊಂದು ಕಜ್ಜಾಯ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ಸೈಡಲ್ಲೆಲ್ಲ ಗರಿಗರಿಯಾಗಿರುತ್ತೆ, ಮಧ್ಯ ಸಾಫ್ಟ್ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ, ಸಿಂಪಲ್ಲಾಗಿ, ಟೇಸ್ಟಿಯಾಗಿರುವಂತಹ ನೀರು ಕಜ್ಜಾಯನ ಮಾಡ್ಕೊಂಡಿದ್ದಾಗಿದೆ. ಇವಾಗ ತಿನ್ನೋದಷ್ಟೇ ಬಾಕಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ. ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು.